ಹಾಯ್ ಫ್ರೆಂಡ್ಸ್, ವೆರಿ ಗುಡ್ ಆಫ್ಟರ್ನೂನ್. ಇದು ಇವತ್ತಿನ ಸಂಡೇ ಮಿನಿ ವ್ಲಾಗ್. ನಾನು ಆ್ಯಕ್ಚುಲಿ ಇವತ್ತು ಸಂಡೇ ಆಗಿರೋ ಕಾರಣ ಸ್ವಲ್ಪ ಲೇಟಾಗಿ ಎದ್ದೆ. ಅರೌಂಡ್ 8 ಗಂಟೆ ಆಗಿತ್ತು. ಯಾಕೆಂದರೆ ಯಾರ್ಯಾರು ವರ್ಕಿಂಗ್ ವುಮೆನ್ಸ್ ಇದ್ದೀರಾ ಅವ್ರಿಗೆ ಈ ದಿನ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಿಮಗೂ ಗೊತ್ತಿರುತ್ತೆ. ವಾರ ಪೂರ್ತಿ ನಾವುಗಳು ಬೇಗ ಎದ್ದಿರ್ತೀವಿ. ಸಿಗೋದು ಇವತ್ತೊಂದಿನ ನೆಮ್ಮದಿಯಾಗಿ ಖುಷಿಯಾಗಿ ನಿದ್ದೆ ಮಾಡಬೇಕು ಅನ್ನೋದೇ ನನ್ನ ಉದ್ದೇಶ. ಎದ್ದು ಕೂಡಲೇ ಒಂದು ಗ್ಲಾಸ್ ಚಿಯಾ ಸೀಡ್ಸ್ ವಾಟರ್ನ ಕುಡಿದು ನನ್ನ ದಿನಾನ ಸ್ಟಾರ್ಟ್ ಮಾಡಿದೆ. ಸೈಕ್ಲೋನ್ ಇರೋ ಕಾರಣ ಆಚೆ ವೆದರ್ ತುಂಬ ಚಳಿ ಇತ್ತು ಮತ್ತು ಮಳೆ ಬೀಳ್ತಾನೆ ಇತ್ತು. ಆ್ಯಕ್ಚುಲಿ ವರ್ಕಿಂಗ್ ವುಮೆನ್ಸ್ ಅಂದ್ರೇ ಹೀಗೆ ಅಲ್ವಾ, ಸಿಗೋದೊಂದು ದಿನದಲ್ಲಿ ನಮಗೆ ರಜಾ ಅಂತಲೂ ಇರಲ್ಲ, ರೆಸ್ಟ್ ಅಂತಲೂ ಇರಲ್ಲ. ಮನೆ ಕೆಲಸ ಇರುತ್ತೆ, ಅದು ಅಡುಗೆ ಮಾಡಲೇಬೇಕು. ಡೈಲಿ ಏನು ರುಟೀನಾಗಿ ನಾವು ವರ್ಕ್ ಮಾಡ್ತಾ ಇರ್ತೀವಿ ಅದು ಮಾಡಲೇಬೇಕು. ಮೀನ್ವೈಲ್ ಎಲ್ಲ ಮನೆ ಡೀಪ್ ಕ್ಲೀನಿಂಗ್ ಕೂಡ ಮುಗೀತು. ಆ ಕ್ಲಿಪ್ಪಿಂಗ್ಸ್ನ ನಾನು ಮಿಸ್ ಮಾಡಿಕೊಂಡೆ. ಯಾಕೆಂದರೆ ತುಂಬ ಕೆಲಸ ಇದ್ದ ಕಾರಣ ನಾನು ಕ್ಲಿಪ್ಪಿಂಗ್ಸ್ನ ತೊಗೊಳಕ್ಕಾಗಲಿಲ್ಲ. ಒಳಗಡೆ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಹೊರಗಡೆ ಕೆಲಸಕ್ಕೆ ಬಂದೆ. ಯಾಕೆಂದರೆ ಇವತ್ತು ಮಳೆ ಬರ್ತಿದ್ದ ಕಾರಣ ಎದ್ದ ತಕ್ಷಣ ನಾನು ಆಚೆ ಕೆಲಸಕ್ಕೆ ಬರಲಿಲ್ಲ. ಒಳಗಡೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಇವಾಗ ಆಚೆ ಎಲ್ಲ ತೊಳೆದು ಕ್ಲೀನ್ ಮಾಡಿ ಅಷ್ಟರಲ್ಲಿ ಪಕ್ಕದ ಮನೆಯವರು ಕೂಡ ಬಂದರು. ಅವ್ರ ಜೊತೆ ಸ್ವಲ್ಪ ಒಂದು ಹಾಫ್ ಆನ್ ಅವರ್ ಚಿಟ್ ಚಾಟ್ ಮಾಡಿಕೊಂಡು ಮಾತಾಡಿಕೊಂಡು ಹಾಗೆ ಟೈಮ್ ಪಾಸ್ ಆಯಿತು. ಯಾಕೆಂದರೆ ಅವರು ಕೂಡ ರೆಗ್ಯುಲರಾಗಿ ನನಗೆ ಸಿಗಲ್ಲ, ಅವರು ಕೆಲಸಕ್ಕೆ ಹೋಗ್ತಾರೆ. ಅದಕ್ಕೆ ಮತ್ತೆ ಎಲ್ಲ ಕ್ಲೀನ್ ಮಾಡಿ ಗೇಟು ಕಾಂಪೌಂಡ್ ಎಲ್ಲ ವಾಶ್ ಮಾಡಿ ಮನೆ ಮುಂದೆನೂ ನೀರು ಹಾಕಿ ರಂಗೋಲಿ ಇಟ್ಟು ಇಲ್ಲಿಗೆ ಆಚೆ ಕೆಲಸನ ಕಂಪ್ಲೀಟ್ ಮಾಡಿದೆ. ಯಾಕೆಂದರೆ ವಾರಕ್ಕಾಗುವಷ್ಟು ಗ್ರಾಸರಿ ಶಾಪಿಂಗ್ ಕೂಡ ಇತ್ತು. ಹಸ್ಬೆಂಡ್ ಚಿಕನ್ ತರಲಿಕ್ಕೆ ಹೋಗಿದ್ರು. ಇನ್ನು ಅಡುಗೆ ಕೆಲಸ ಮುಗಿಸಿ ಮಧ್ಯಾಹ್ನದೊಳಗಡೆ ಮತ್ತೆ ವಾರಕ್ಕೆ ಏನೇನು ಬೇಕೋ ಎಲ್ಲ ಶಾಪಿಂಗ್ ಮಾಡಬೇಕಿತ್ತು. ವೆಜಿಟೇಬಲ್ಸ್ ಆಗಲಿ, ಫ್ರೂಟ್ಸ್ ಆಗಲಿ, ಸ್ವಲ್ಪ ಮನೆ ಐಟಮ್ಸ್ ಕೂಡ ಮುಗ್ದಿತ್ತು. ನಾನೆಲ್ಲ ಕೆಲಸಗಳು ಮುಗಿಯೋದ್ರೊಳಗಡೆ 10:15 ಆಗಿತ್ತು ಟೈಮು. ಅಷ್ಟರಲ್ಲಿ ನಾನು ಫಾಸ್ಟಿಂಗ್ನ ಬ್ರೇಕ್ ಮಾಡಬೇಕಿತ್ತು. ಯಾಕೆಂದರೆ ಇಂಟರ್ಮೀಡಿಯೇಟ್ ಫಾಸ್ಟಿಂಗ್ನಲ್ಲಿ ಇರ್ತೀನಿ. 10:30ಗೆ ನಾನು ಫಸ್ಟ್ ಮೀಲ್ನ ತೊಗೋತೀನಿ. ಓವರ್ನೈಟ್ ಓಟ್ಸ್ನ ನಾನು ತೊಗೋತಾ ಇದ್ದೀನಿ ಆ್ಯಸ್ ಯೂಶ್ವಲ್. ಸೊ ಅದಕ್ಕೆ ಇವತ್ತು ನಾನು ಬನಾನಾನ ಯೂಸ್ ಮಾಡ್ಕೊತಾ ಇದ್ದೀನಿ. ಎಲ್ಲ ರೆಡಿ ಮಾಡಿಕೊಂಡು ನಾನು ಬ್ರೇಕ್ಫಾಸ್ಟ್ನೂ ಕೂಡ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ಹಸ್ಬೆಂಡ್ ಚಿಕನ್ ತೊಗೊಂಬಂದರು. ಆಫ್ಟರ್ ಬ್ರೇಕ್ಫಾಸ್ಟ್ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಕೂಡ ಮಾಡಿದೆ. ಯಾಕೆಂದರೆ ಬೆಳಗ್ಗೆ ಎದ್ದಾಗಿಂದ ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಾಯಿದ್ದೆ. ಇದಕ್ಕೆ ತುಂಬ ಸುಸ್ತಾಗ್ತಾಯಿತ್ತು. ಅರೌಂಡ್ 12:15 ಹಂಗೆ ಅಡುಗೆ ಕೆಲಸನ ಸ್ಟಾರ್ಟ್ ಮಾಡಿದೆ. ಇವತ್ತೊಂದು ಸಿಂಪಲ್ಲಾಗಿ ಬ್ಯಾಚುಲರ್ಸಿಗೆ ಯೂಸ್ ಆದಂತಹ ಚಿಕನ್ ರೆಸಿಪಿನ ನಾನು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಇದಕ್ಕೇನಿಲ್ಲ, ಎಣ್ಣೆ ಕಾಯ್ದ ಮೇಲೆ ಆನಿಯನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಅದಕ್ಕೆ 2-3 ಗ್ರೀನ್ ಚಿಲ್ಲಿನ ಹಾಕ್ಕೊಂಡು ಅದನ್ನು ಕೂಡ ಫ್ರೈ ಮಾಡಿಕೊಂಡು ಚೆನ್ನಾಗಿ ಈರುಳ್ಳಿ ಬಣ್ಣ ಬದಲಾಗೋವರೆಗೆ ಫ್ರೈ ಮಾಡಿಕೊಂಡು ಆಮೇಲೆ ಚಿಕನ್ ಹಾಕಿ ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದಕ್ಕಿವಾಗ ನಾನು 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮತ್ತು ಮನೆ ಖಾರದ ಪುಡಿನ ಯೂಸ್ ಮಾಡ್ಕೋತಾ ಇದ್ದೀನಿ. ನಾನ್ ವೆಜ್ ಖಾರದ ಪುಡಿ ಏನಿರುತ್ತೆ ಮನೆಯಲ್ಲಿ, ಇದು ಮನೆಯಲ್ಲೇ ಪ್ರಿಪೇರ್ ಮಾಡಿದ್ದು. 1 ಸ್ಪೂನ್ ಹಾಕ್ಕೊಂಡು ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಮೀನ್ವೈಲ್ ಮೊಟ್ಟೆನೂ ಕೂಡ ಬೇಯಿಸ್ಕೊತಾ ಇದ್ದೆ. ಯಾಕೆಂದರೆ ನಾನು ಚಿಕನ್ ಮಟನ್ ತಿಂದಿರೋ ಕಾರಣ ಸಿಂಪಲ್ಲಾಗಿ ಒಂದು ಎಗ್ ಗ್ರೇವಿನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಇದು ತುಂಬ ಸಿಂಪಲ್ ಆಗಿದೆ. ನಾನು ಮಸಾಲೆಗೆ ಏನೇನು ಐಟಮ್ಸ್ನ ತೊಗೊಂಡಿದ್ದೀನಿ ಅಂದರೆ ಒಂದು ಈರುಳ್ಳಿ, 1/2 ಟೊಮೆಟೊ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, 1 ಸ್ಪೂನಷ್ಟು ಕಡಲೆ, ಚಕ್ಕೆ, ಲವಂಗ ಇಷ್ಟನ್ನು ಹಾಕಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಗ್ರೈಂಡ್ ಮಾಡಿಕೊಂಡು ಈರುಳ್ಳಿ ಒಗ್ಗರಣೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಸಾಲೆನ ಬೇಯಿಸ್ಕೊಂಡ್ಮೇಲೆ ಬೇಯಿಸ್ಕೊಂಡಿರೋ ಮೊಟ್ಟೆ ಏನಿದೆ ಅದನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಒಳಗಡೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಈ ಗ್ರೇವಿ ಅಂತೂ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ನೀವು ಕೂಡ ಟ್ರೈ ಮಾಡಿ. ಚಪಾತಿಗೆ, ದೋಸೆಗೆ ಮತ್ತು ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದಾಗಿತ್ತು ಇವತ್ತಿನ ನನ್ನ ದಿನಚರಿ. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.